ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹಲಸಿನಕಾಯಿ ಸಾಂಬಾರು, ಇದನ್ನು ನಮ್ಮ ಅಮ್ಮವರು ಅಜ್ಜಿಯವರೆಲ್ಲ ಕೊತ್ತಂಬರಿಕಾಯಿ ಅಂತ ಕರಿತಿದ್ರು. ನಿಮಗೂ ನೆನಪಿರ್ಬೇಕಲ್ವಾ? ನಾನು ಇವತ್ತು ಈ ಸಾಂಬಾರು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಇದನ್ನು ಕಟ್ ಮಾಡಬೇಕಾದ್ರೆ ನನಗೆ ನಮ್ಮಮ್ಮ ನೆನಪು ಬಂದರು. ನಮ್ಮಮ್ಮ ಇದನ್ನು 1 ಅವರ್ ಆದರೂ ಈ ರೀತಿ ಈ ಥರ ಎಲ್ಲ ಕೊಚ್ಕೊಂಡು 1 ಅವರ್ ತನಕ ಇದನ್ನು ಕಟ್ ಮಾಡ್ತಾಯಿದ್ರು. ಇದನ್ನು ಕಟ್ ಮಾಡಬೇಕಾದ್ರೆ ನನಗೆ ನಮ್ಮಮ್ಮ ನೆನಪು ಬಂದರು. ನಿಮ್ಗೆ ಇದನ್ನು ಕಟ್ ಮಾಡಬೇಕಾದ್ರೆ ಯಾರು ನೆನಪು ಬರ್ತಾರೆ ಅನ್ನೋದನ್ನ ಹೇಳಿ ನನಗೆ. ಸಾಂಬಾರು ಮಾಡ್ಬೋದು. ಇದನ್ನು ತೊಟ್ಟನ್ನು ತೆಗೆದ್ಬಿಟ್ಟು ಈ ಥರ ಮಾಡಿದ್ರೆ ಅಂಟಿರುತ್ತಲ್ಲ, ಅಂಟಿನ ಅಂಶ ಎಲ್ಲ ಹೋಗುತ್ತೆ. ಇದಿರುತ್ತಲ್ಲ, ಇದನ್ನು ಮೇಲಿಂದ ಈ ಥರ ಕಟ್ ಮಾಡ್ಕೊಂಡು ತಕ್ಕೊಬೋದು. ಈಗ ಹಲಸಿನಕಾಯಿನ ಕಟ್ ಮಾಡಾಯಿತು. ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬರೋಣ. ಇದು ವಾಶ್ ಮಾಡಾಯಿತು. ಇದಕ್ಕೆ ನಾನು ಕಡಲೆಕಾಳು ಮತ್ತು ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಸ್ವಲ್ಪ ನೀರು ಹಾಕಿ ಹಲಸಿನಕಾಯಿ ಹಾಕ್ತಾಯಿದ್ದೀನಿ. ನೆನೆಸಿರೋ ಕಾಳು ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಳನ ಮುಚ್ಚಿ 1 ರಿಂದ 2 ವಿಷಲ್ನ ಕೂಗಿಸ್ಕೊಳ್ಳೋಣ. ಅದು ಬೇಯೋಷ್ಟರಲ್ಲಿ ನಾವು ಖಾರ ರುಬ್ಕೊಳ್ಳೋಣ. ಖಾರಕ್ಕೆ ಬೇಕಾಗಿರೋದು 1 ರಿಂದ 3 ಸ್ಪೂನ್ ತೆಂಗಿನಕಾಯಿ, ಹಸಿಕಾಯಿ ತೊಗೊಂಡಿದ್ದೀನಿ, 1 ಅರ್ಧ ಈರುಳ್ಳಿ, 4 ಟೊಮೆಟೊ, ಹುಣಸೆ ರಸ ಮತ್ತು ಧನಿಯಾ ಪುಡಿ, ಸಾಂಬಾರು ಪೌಡರು. ಹುಣಸೆ ಹಣ್ಣು ಬೇಕಾದರೆ ನೀವು ರುಬ್ಬೋದಕ್ಕೆ ಹಾಕೋಬೋದು. ನಾನಿಲ್ಲಿ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಹುಣಸೆ ರಸನ. ಇವಾಗ ಇದನ್ನು ರುಬ್ಕೊಬರೋಣ. ಮಿಕ್ಸಿ ಜಾರ್ಗೆ ಟೊಮೆಟೊ, ಈರುಳ್ಳಿ, ತೆಂಗಿನಕಾಯಿ, ಸಾಂಬಾರು ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಖಾರ ರುಬ್ಬಿದಾಯಿತು. ಕಾಳು ಬೆಂದಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ರುಬ್ಬಿರೋ ಖಾರ ಹಾಕ್ತಾಯಿದ್ದೀನಿ. ಖಾರನ 1-2 ನಿಮಿಷ ಬೇಯಿಸೋಣ. ಈಗ ಬೇಯಿಸಿರೋ ಹಲಸಿನಕಾಯಿ ಮತ್ತು ಕಾಳನ್ನು ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಕಾಳು ಬೇಯಿಸಿರೋ ನೀರನ್ನೇ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕೊಬೇಕು, ಯಾಕೆಂದರೆ ಕಾಳು ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕಿ ಬೇಯಿಸಿರ್ತೀವಲ್ವ, ಸೊ ನಾವು ಉಪ್ಪನ್ನ ನೋಡಿಕೊಂಡು ಹಾಕೊಳ್ಳೋಣ. ಹುಣಸೆ ರಸ ಹಾಕ್ತಾಯಿದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಕುದಿಯೋದಕ್ಕೆ ಬಿಡೋಣ. ರೀತಿ ಕುದಿ ಬರೋವರೆಗೂ ಸಾಂಬಾರನ್ನ ಬೇಯಿಸಬೇಕು. ಈ ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.